ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಸುಲಭವಾಗಿ ಮಾಡುವಂಥ ಪಾಯಸ ನೋಡೋಣ. ಹೆಸರುಬೇಳೆ ಮತ್ತು ಶಾವಿಗೆ ಹಾಕಿ ಮಾಡುವಂಥ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಮಾಡ್ತಾಯಿದ್ರೇ ಅಷ್ಟು ಪರ್ಫೆಕ್ಟಾಗಿರುತ್ತೆ. ಇದು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮೊದಲಿಗೆ ನಾನು ವೀಡಿಯೋನೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತು ಹೇಗೆ ನಾವು ರುಚಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾನು ಒಂದು ಬಾಣಲಿಗೆ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. 50 ಒಂದು 60 ಗ್ರಾಮ್ ಅಂತ ಅಂದ್ಕೊಳ್ಳಿ. ಅಷ್ಟು ನಾನು ಇಲ್ಲಿ ಹೆಸ್ರುಬೇಳೆನ ಹಾಕ್ಕೊಂಡು ಚೆನ್ನಾಗಿನ್ನ ಫ್ರೈ ಮಾಡ್ಕೊತೀನಿ. ಎಲ್ಲಿವರೆಗೂ ಅಂತಂದರೆ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ಬರೋವರೆಗೂ ಅಷ್ಟೇ, ಜಾಸ್ತಿ ಸಿಹಬಾರ್ದು ಇದು. ಅಲ್ಲಿವರೆಗೂ ಚೆನ್ನಾಗಿನ್ನ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಹಾಕಿ ಬೇಯಿಸಿದ್ರೆ ಹಸಿ ಸ್ಮೆಲ್ ಆಗಾಗೆ ಇರುತ್ತೆ. ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಹುರ್ಕೊಂಡಷ್ಟು ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಅಂದರೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾವುದೇ ಆಗಲಿ ಯಾವುದೇ ಕಾಳನ್ನಾಗಲಿ ನಾವು ಪಾಯಸ ಮಾಡಬೇಕಾದ್ರೆ ಹುರ್ಕೊಂಡು ಮಾಡಿದಷ್ಟು ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ನಾನು ಹುರ್ಕೊಂಡಿದ್ದೀನಿ. ಈ ರೀತಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ನೋಡಿ ನಾನು ಈ ರೀತಿ ಉಟ್ಕೊಂಡಿದ್ದೀನಿ, ಅದೇ ಥರನೇ ನೀವು ಫ್ರೈ ಮಾಡ್ಕೊಬೇಕು. ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೇ ಗ್ರಾಮಷ್ಟು ನಾನು ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಶಾವಿಗೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಎಲ್ಲಿ ಅಂದರೆ ಗೋಲ್ಡನ್ ಫ್ರೈ ಬರೋವರೆಗೂ ಹುರ್ಕೊಬೇಕು, ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು. ನಾನು ನೋಡಿ ತುಪ್ಪಕ್ಕೆ ಕೂಡ ಹಾಕಿಲ್ಲ, ನಾನು ಎಣ್ಣೆನೂ ಕೂಡ ಹಾಕ್ತೇನೆ. ನಾನು ಚೆನ್ನಾಗಿದ್ನ ಹುರ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು, ಲೈಟಾಗಿ ಇದನ್ನ ಹುರ್ಕೊಬೇಕು. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹುರ್ಕೊತಾ ಇದ್ದೀನಿ ಅಂತ. ಈ ರೀತಿ ನಾವು ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ ನಾನು ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಕೈ ಬಿಡದಿರೋ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಶಾವಿಗೆ ಪಾಯಸ ಅನ್ನೋದು, ಹೆಸರುಬೇಳೆ ಶಾವಿಗೆ ಪಾಯಸ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇದು ಫ್ರೈ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಯಾವುದು ಒಂಚೂರು ಕೂಡ ಸಿಹಿದೇನೆ ಯಾವ ರೀತಿ ನಾನು ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೀನಿ ಅಂತ. ಈ ರೀತಿ ಹುರ್ಕೊಂಡು ನಾನು ಒಂದು ಪ್ಲೇಟ್ಗೆ ಹಾಕ್ಕೊತೀನಿ. ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಂತರ ನಾನು ಈ ಹೆಸರುಬೇಳೆನ ನಾನು ಹುರ್ಕೊಂಡಿದ್ವಲ್ಲ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇವಾಗ ಒಂದು ನೀರು ಹಾಕಿ ಇದನ್ನ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನ ತೊಳಿಬೇಕು, ಯಾಕೆಂದರೆ ನಾವು ತೊಳೆದು ಹಾಕ್ಕೊಂಡಿಲ್ಲ ಅಲ್ವಾ ಹೆಸರುಬೇಳೆನ. ಹಾಗಾಗಿ ನೋಡಿ ನಾನು ಇವಾಗ ತೊಳ್ಕೊಂಡಿದ್ದೀನಿ. ಇದನ್ನ ತೊಳ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದು ಎಷ್ಟು ಆಗುವಷ್ಟು ಅಂದರೆ ಹೆಸರುಬೇಳೆ ಬೇಯುವಷ್ಟು ಗಟ್ಟಿ ಆಗಬಾರ್ದು, ಬೇಯುವಷ್ಟು ನಾನು ಇದಕ್ಕೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. 2ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ, ಯಾಕೆಂದರೆ ಚೆನ್ನಾಗಿ ಅದು ಬೇಯಬೇಕಲ್ವ. ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ನಾನಿವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ನಾನು ಇದನ್ನ ಬೇಯಿಸ್ಕೊತೀನಿ. ಚೆನ್ನಾಗಿ ಇದನ್ನ ಬೇಯಬೇಕು. ನೋಡಿ ಇವಾಗ ಚೆನ್ನಾಗಿ ಇದು ಕುದೀತಾ ಇದೆ. ಈ ರೀತಿ ನಾವು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮಾಡೋದ್ರಿಂದ ಪಾಯಸ ಅನ್ನೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಮದುವೆ ಮನೆಗಳಲ್ಲಿ ಈಗ ದೇವಸ್ಥಾನದಲ್ಲಿ ಎಲ್ಲ ಮಾಡುವಂಥ ಪಾಯಸ ಎಲ್ಲ ಹೀಗೆ ಇರುತ್ತೆ. ನೋಡಿ ಇದು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನನಗೆ ಒಂದೇ ಒಂದು ಕೈಲಿ ಎತ್ತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು, ಯಾಕೆಂದರೆ ನಾವು ಇದಕ್ಕೆ ಕೂಡ ಇವಾಗ ನಾವು ಶಾವಿಗೆನೂ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೇಕಲ್ವ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನೋಡಿ ಇವಾಗ ನಾನು 1 ಲೀಟ್ರನ್ನ ಗಟ್ಟಿ ಹಾಲನ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು 1/2 ಲೀಟ್ರ್ ಬೇಕಾದ್ರೂ ಹಾಕ್ಕೊಬೋದು. ನೀವು ಸ್ವಲ್ಪನೂ ನೀರು ಕಾಯಿಸ್ಕೊಂಡು ಇಟ್ಕೊಂಡಿರೋಂಥ ಹಾಲನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಹಾಗೇನೂ ಕೂಡ ಹಾಕ್ಕೊಂಡು ಕಾಯಿಸ್ಕೊಬೋದು ಇದಕ್ಕೆ. ನೋಡಿ ಇವಾಗ ಇದಕ್ಕೆ ಹಾಕಿ ನಾನು ಶಾವಿಗೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಮತ್ತು ಹೆಸರುಬೇಳೆಗೆ ಕರೆಕ್ಟಾಗಿ ಆಗುವಂತೆ ನೀರನ್ನ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಶಾವಿಗೆ ಮತ್ತು ಹೆಸರುಬೇಳೆ ಕರೆಕ್ಟಾಗಿ ಬೇಯಬೇಕಲ್ವ. ಹಾಗಾಗಿ ಹೆಸರುಬೇಳೆ ಬೆಂದಿದ್ರು ಶಾವಿಗೆ ಬೇಯಬೇಕಾದ್ರೆ ಏನಾಗುತ್ತೆ, ಅದು ಗಟ್ಟಿಯಾಗಿಬಿಡುತ್ತೆ. ನಾವು ಪಾಯಸ ಮಾಡಿ ಎತ್ತಿಟ್ಟು ತಣ್ಣಗೆ ಆಗೋಷ್ಟರಲ್ಲಿ ನಾವು ತಿನ್ನೋ ಟೈಮಲ್ಲಿ ಗಟ್ಟಿನೇ ಆಗಿಬಿಡುತ್ತೆ ಪಾಯಸ. ಆ ರೀತಿ ಆಗಬಾರ್ದಲ್ಲ, ಅದಕ್ಕೋಸ್ಕರನೇ ನಾನು ಕರೆಕ್ಟಾಗಿ ಅಳತೆಗೆ ಎಷ್ಟು ಬೇಕೋ ನೀರು ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿಂದ ಬೇಯಿಸ್ಕೊಳ್ಳೋಣ. ಶಾವಿಗೆ ಬೇಯಬೇಕು. ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ.
ಇದು ಚೆನ್ನಾಗಿ ಬೆಂದರಷ್ಟು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. ಹೆಸರುಬೇಳೆ ಮತ್ತು ಶಾವಿಗೆ ಹಾಕಿ ಕಾಂಬಿನೇಷನ್ ಮಾಡ್ಕೊಂಡು ತಿಂತಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಯಾವ ರೀತಿ ಇದನ್ನ ಕುದಿಸ್ಕೊತಾ ಇದ್ದೀನಿ ಅಂತ. ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಹೆಸರುಬೇಳೆ ಮತ್ತು ಶಾವಿಗೆ ಎರಡೂ ಚೆನ್ನಾಗಿ ಬೆಂದರೆ ರುಚಿಯಾಗಿರುತ್ತೆ. ನೋಡಿ ಇವಾಗ ಇದು ಕರೆಕ್ಟಾಗಿ ಬೆಂದಿದೆ. ನೋಡಿ ಇವಾಗ ಇದು ಕರೆಕ್ಟಾಗಿ ಇದು ಬೆಂದಿದೆ ಪರ್ಫೆಕ್ಟಾಗಿ. ಇದನ್ನೇ ಇವಾಗ ಮತ್ತೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ಇದು ಹೆಸರುಬೇಳೆ ಮತ್ತು ಶಾವಿಗೆ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬಾಯಿಗೆ ಅಂತೂ ತಿಂತಾಯಿದ್ರೆ ಹಾಗಾಗಿ ಬಾಯಿಗೆ ಸಿಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಇವಾಗ ಇದು ನೋಡಿ ಇವಾಗ ಇದಕ್ಕೆ ನಾನು ಇದು ಕುದಿಯೋ ಟೈಮಲ್ಲಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಒಂದು ಬಟ್ಲಷ್ಟು ಅಂದರೆ ಒಂದು 100 ಗ್ರಾಮಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅಷ್ಟು ಸಕ್ಕರೆ ಬೇಡ ಅನ್ನೋರು ಒಂದು 50 ಗ್ರಾಮ್ ಕೂಡ ಹಾಕ್ಕೊಬೋದು. ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಕಲ್ವ, ಅಳತೆ ನೋಡಿಕೊಂಡು ನಾನು ಇಲ್ಲಿ ಒಂದು 100 ಗ್ರಾಮಷ್ಟು ನಾನು ಹಾಕ್ಕೊಂಡಿದ್ದೀನಿ ಸಕ್ಕರೆನ. ನೋಡಿ ಸ್ವೀಟ್ ಜಾಸ್ತಿ ಬೇಡ ಅನ್ನೋರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಏಲಕ್ಕಿನ ನಾನು ಇಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಲವಂಗನ ಕೂಡ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಅಂದರೆ ಲವಂಗನ ಜಾಸ್ತಿ ಕುಟ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಮತ್ತು ಲವಂಗನೂ ಎರಡೂ ಮಿಕ್ಸು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಲವಂಗ ಹಾಕಿ ಒಂದ್ಸಲ ಟ್ರೈ ಮಾಡಿ ಪಾಯಸನ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿ ಬಂದಿರುತ್ತೆ. ನೋಡಿ ಇವಾಗ ಅದನ್ನ ಮಿಕ್ಸ್ ಮಾಡಿ ನಾನು ಎತ್ತಿಟ್ಕೊಂಡ್ಮೇಲೆ ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡು ನಾನು ಒಂದು ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಹಾಕ್ಕೊಂಡು ಇದು ಹುರ್ಕೊಂಡಿದ್ದೀನಿ. ನಂತರ ನಾನು ಗೋಡಂಬಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಇಲ್ಲಿ ಬಾದಾಮಿನ ಒಂದು 8 ರಿಂದ 9 ಬಾದಾಮಿನ ನಾನು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೊಂಡ್ಮೇಲೆ ನಾನಿವಾಗ ಮಾಡಿಟ್ಕೊಂಡಿರೋಂಥ ಪಾಯಸಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಪರ್ಫೆಕ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೆ. ನೋಡಿ ಎಷ್ಟು ರುಚಿಯಾಗಿ ನೋಡೋಕ್ಕೇ ಬಾಯಿ ನೀರು ಬರ್ತಾ ಇದೆ. ತಿನ್ನಕ್ಕಂದ್ರೂ ಸೂಪರಾಗಿರುತ್ತೆ ಇದು. ಒಂದು ಸ್ವಲ್ಪ ಕೂಲಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತಿಂತಾಯಿದ್ರೆ ಆಹಾ ಪರ್ಫೆಕ್ಟಾಗಿರುತ್ತೆ. ನೋಡಿ ಇವಾಗ ನಾನು ಒಂದು 5 ನಿಮಿಷ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಹಾಗೇ ಬಿಸಿದೇ ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವು ಮಾಡಿಟ್ಟಿದ್ಮೇಲೆ ಕಲರೇ ಚೇಂಜ್ ಆಗಿಬಿಡುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.